ಹಾಯ್ ಫ್ರೆಂಡ್ಸ್, ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಂಬಳಿಪುರ ಹತ್ರ ಇರೋ ಕಾಟೇರಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀರಿ. ಅಲ್ಲಿ ನೀವೆಲ್ಲ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ಲು ಫೇಮಸ್ ಅಂತೆ ಆ ಜಾಗ. ಅಲ್ಲಿ ಏನ್ ನಿಜನ ಸುಳ್ಳ, ಅಲ್ಲಿ ಯಾವ ತರ ನಡೀತಿದೆ ಅದೆಲ್ಲ ತೋರಿಸ್ತೀರಿ, ಬನ್ನಿ ಹೋಗಿ ನೋಡ್ಕೊಂಬರ. ನಾವಿವತ್ತು ಕಂಬಳಿಪುರ ಹತ್ರ ಬಂದಿದ್ದೀರಿ, ಕಾಟೇರಮ್ಮ ದೇವಸ್ಥಾನ ಹತ್ರ. ನೀವೆಲ್ಲ ನೋಡಿರ್ತೀರಾ ಸೋಷಿಯಲ್ ಮೀಡಿಯಲ್ಲಿ ಫುಲ್ ಫೇಮಸ್ ಆದ ಜಾಗ. ಬನ್ನಿ ಒಳಗಡೆ ಹೋಗಿ ನೋಡೋಣ ಬನ್ನಿ. ಶ್ರೀ ಕಾಟೇರಮ್ಮ ದೇವಿಯವರ ಪೀಠ ಬಂದು 60 ಅಡಿ ಇದೆ. ಮತ್ತೆ ಇಲ್ಲಿ ಜನರ ನಂಬಿಕೆ ಏನಂದ್ರೆ ಅವರು ಕಷ್ಟಗಳೆಲ್ಲ ತೀರುತ್ತೆ ಅಂತೆ. ಅದನ್ನ ಅವರ ಅಭಿಪ್ರಾಯ ಅವ್ರ ಹತ್ರನೇ ಕೇಳೋಣ, ಬನ್ನಿ ಹೋಗೋಣ. ವೀಕ್ಷಕರೇ, ನೀವೇ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಫಸ್ಟ್ ಬಂದಿದ ತಕ್ಷಣ ಕಾಣಿಸುತ್ತೆ. ಇದು ಆಲದ ಮರ, ಶ್ರೇಷ್ಠವಾದ ಆಲದ ಮರ ಇದು 3 ರೌಂಡ್ ಹಾಕಬೇಕು. ಅವ್ರು ತೆಂಗಿನಕಾಯಿ ಚೀಟಿ ಕೊಟ್ಟಿರ್ತಾರೆ, ಅದು ಹಿಡ್ಕೊಂಡು. ವೀಕ್ಷಕರೇ, ಮತ್ತೊಂದು ಶ್ರೇಷ್ಠವಾದ ಇನ್ನೊಂದು ಏನಂದರೆ ಹಲವಾರು ಕಡೆಯಿಂದ ಇಲ್ಲಿ ಜನರು ಬರ್ತಾರೆ. ಕರ್ನಾಟಕದಿಂದ ಇಲ್ಲ, ಆಂಧ್ರ, ತಮಿಳುನಾಡು ಆ ಸೈಡಿಂದ ಬರ್ತಾರೆ ಭಕ್ತಾದಿಗಳು. ಇಲ್ಲಿ ದೇವರು ಎಷ್ಟು ಶ್ರೇಷ್ಠವಾಗಿದ್ದು ಅಂದರೆ, ಅವ್ರು ಇಲ್ಲಿ ಬಂದು ಅವ್ರ ಮನಸ್ಸಲ್ಲಿರೋ ಕಷ್ಟಗಳನ್ನು ದೇವ್ರ ಹತ್ರ ಹೇಳ್ಕೊಂಡು ಅವರು ಚೀಟಿ ಕೊಟ್ಟಿರ್ತಾರೆ. ಆ ತೆಂಗಿನಕಾಯಿಯನ್ನು ಎತ್ಕೊಂಡು 3 ರೌಂಡ್ ಆಗಿ ಅವ್ರ ಕಷ್ಟ ಎಲ್ಲ ತೀರುತ್ತೆ ಅಂತ ಅವರ ಅಭಿಪ್ರಾಯ, ಅವರ ನಂಬಿ. ಅದೇ ರೀತಿ ಇಲ್ಲಿ 9 ವಾರ ತೆಂಗಿನಕಾಯಿ ಕಟ್ಟಬೇಕು. ತೆಂಗಿನಕಾಯಿಯನ್ನು ಕಟ್ತಾರೆ. ಅವ್ರು ಏನು ಕಟ್ತಾರೆ ಅಂದ್ರೆ ಅವರ ಹರಕೆಯನ್ನು ನೆರವೇರಿಸಲಿಕ್ಕೆ ಕಟ್ತಾರೆ. ಅದು 9 ವಾರ ಕಟ್ತಾರೆ. ಅದು ಜನಗಳ ನಂಬಿಕೆ. ಬನ್ನಿ ಅವ್ರನ್ನೇ ಕೇಳೋಣ. ನೀವು ಎಷ್ಟು ವಾರದಿಂದ ಇಲ್ಲಿ ಬರ್ತಾ ಇದ್ದೀರಾ? ಇದು 3ನೇ ವಾರಪ್ಪ. ಇಲ್ಲಿ ತೆಂಗಿನಕಾಯಿ ಎಲ್ಲ ಕಟ್ತಾರಲ್ಲ, ಹೌದು. ಅದು ನಿಮ್ಮ ಕೋರಿಕೆ ನೆರವೇರುತ್ತಲ್ಲ, ಅದು ನಿಜನಾ? ಏನೋ ಗೊತ್ತಿಲ್ಲ,
ನಾನು 3ನೇ ವಾರ ಬಂದಿದ್ದೀನಿ. ಕೋರಿಕೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಂಬಿಕೆ. ಹಾಂ, ಈಗ ಕೋರಿಕೆ ನೆರವೇರದಿದ್ರೆ ಇಷ್ಟು ಜನ ಬರೋಲ್ಲ, ಇಷ್ಟು ತೆಂಗಿನಕಾಯಿ ಕಟ್ಟಲ್ಲ, ಇಷ್ಟು ಜನಸಂಖ್ಯೆ ಕೊಡೋದಿಲ್ಲ ಅನ್ನೋ ಅಭಿಪ್ರಾಯ. ಇದು ಅದ್ರಗಟ್ಟೆ ಭುವನೇಶ್ವರ ನಗರ. ಅಲ್ಲಿಂದ ಬರ್ತಾ ಇದ್ವಿ. ಅಲ್ಲಿಂದ ಬಂದು ನಮ್ಮ ಕೋರಿಕೆ ನಾವು ತೀರಿಸ್ತಾ ಇದ್ವಿ. ನಾವು ಅನ್ಕೊಳ್ಳೋದು ಅದು ನೆರವೇರ್ತಾ. ನೀವು ಎಷ್ಟು ವಾರದಿಂದ ಇಲ್ಲಿ ಬರ್ತಾ ಇದ್ದೀರಾ? 4ನೇ ವಾರ ಬರ್ತಾ ಇದ್ವಿ. ಈ ಥರ ಎಲ್ಲ ತೆಂಗಿನಕಾಯಿ ಎಲ್ಲ ಕಟ್ತಾರಲ್ಲ, ನಿಮ್ಮ ಕೋರಿಕೆ ನೆರವೇರಕ್ಕೆ ಅದು ನಿಜನಾ? ನಿಜನ ಇದು ನಿಜ. ನಂಬಿಕೆಯಿಂದನೇ ಮಾಡಬೇಕು. ದೇವರು ಇಲ್ಲದ್ರೆ ಮನಸ್ಸೇ ಇಲ್ಲ. ಅದು ನಂಬಿಕೆ ಆಗಿದೆಯಾ? ಪರಿಹಾರ ಆಗ್ತಾ ಇದೆ. ಆಗ್ತಾ ಇದೆ ಪರಿಹಾರ ಆಗ್ತಾ ಇದೆ ಒಳ್ಳೆದಾಗ್ತಾ ಇದೆ. ಹಂಗಿಲ್ಲದ್ರೆ ಮಾಡಲ್ಲ. ಇವಾಗ ಈ ಥರ ತೆಂಗಿನಕಾಯಿ ಕಟ್ತಾ ಇದ್ದೀರಲ್ಲ, ನಿಮ್ಮ ಅಕ್ಕೆ ನೆರವೇರುತ್ತಲ್ಲ, ಅದು ನಿಜನಾ? ನಾವು ಇದು ಬರ್ತಾರೆ 4ನೇ ವಾರ. ಇನ್ನು ನಮಗೂ ಏನಂತ ಗೊತ್ತಿಲ್ಲ. ಇನ್ನು ಮುಂದೆ ನೋಡೋಣ. ತಾಯಿ ಆಶೀರ್ವಾದ ಏನಾಗಿದ್ರೆ ಒಳ್ಳೇದಾಗಿದ್ರೆ ಅಷ್ಟೇ ಸಾಕು. ನಮ್ಗೆಲ್ಲರಿಗೂ ಒಳ್ಳೇದಾಗಬೇಕು. ನೀವೆಲ್ಲಿಂದ? ನಾವು ಬಂದು ದೊಮ್ಸಂದ್ರ ಸಜ್ಜಾಪುರ. ಇಲ್ಲಿಗೆ ಏನು ನೋಡಿ ಬಂದ್ರಿ? ಇಲ್ಲಿ ನಾವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರು, ಎಲ್ಲ ಜನ ಬರ್ತಾ ಇದ್ರು ಹೋಗ್ತಾ ಇದ್ರು. ನೋಡೋಣ ಅಂದ್ಬಿಟ್ಟು ನಾವು ಅಂದ್ಬಿಟ್ಟು ಆ ತಾಯಿ ನೋಡೋಣ ನಾವು ಬಂದ್ವಿ. ಚೇಂಜಸ್ ಆಗುತ್ತೆ ಅಂತ ಅಂದರೆ ನಾವು ಇನ್ನೂ ಬಂದಿದ್ದೀರಿ. ನೋಡೋಣ ತಾಯಿ ಏನು ಮಾಡ್ತಾಳೆ. ಕಾಪಾಡಂಗಿದ್ರೆ ಕಾಪಾಡಿ ಎಲ್ಲರಿಗೂ. ಒಬ್ರಿಗೇನದಲ್ಲ, ಎಲ್ಲರಿಗೂ ಕಾಪಾಡಿ. ಸರಿ, ಓಕೆ ಸರ್.